ಹಾಯ್, ಆನ್ಲೈನಲ್ಲಿ ಫೀಸನ್ನು ಪೇ ಮಾಡಿದಂಥ ವಿದ್ಯಾರ್ಥಿಗಳು ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ನಾನು ನಿಮಗೆ ಸಜೆಷನ್ ಅನ್ನು ಕೊಡೋದಾದ್ರೆ ಆದಷ್ಟು ಮಾಡಿ ಆಫ್ಲೈನ್ ಪೇಮೆಂಟ್ ಏನಿದೆ, ಬ್ಯಾಂಕ್ ಚಲನ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕ್ಗೆ ಹೋಗಿ ಫೀಸನ್ನು ಪೇ ಮಾಡ್ತೀರಾ, ಅದನ್ನೇ ಪ್ರಿಫರ್ ಮಾಡಿ. ಈಗ ಆಲ್ರೆಡಿ ಯಾವುದಾದ್ರು ವಿದ್ಯಾರ್ಥಿಗಳು ಆನ್ಲೈನಲ್ಲಿ ಫೀಸನ್ನು ಪೇ ಮಾಡಿದ್ರೆ ಅಂಥ ವಿದ್ಯಾರ್ಥಿಗಳಿಗೆ ಫೀಸ್ ಪೇಮೆಂಟ್ ರಿಸಿಪ್ಟ್ ಅಂತ ಸಪರೇಟ್ ಆಗಿ ಸಿಗಲ್ಲ. ಓಕೆನಾ? ಹಾಗಂತ ಪ್ರಾಬ್ಲಮ್ ಏನಿಲ್ಲ. ಫೀಸ್ ಪೇಮೆಂಟ್ ರಿಸಿಪ್ಟ್ ಅಂತ ಸೆಪರೇಟ್ ಆಗಿ ನಿಮ್ಗೆ ಸಿಗಲ್ಲ. ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ಈಗ ಅಡ್ಮಿಷನ್ಗೆ ಹೋಗ್ತಾ ಇದ್ರೆ ಚಾಯ್ಸ್ ಒಂದು ಸೆಲೆಕ್ಟ್ ಮಾಡಿರ್ತೀರಾ, ಫೀಸನ್ನು ಪೇ ಮಾಡಿದಿರಾ. ಹಾಗಿದ್ದಾಗ ಆನ್ಲೈನಲ್ಲಿ ಫೀಸನ್ನು ಪೇ ಮಾಡಿದ್ರೆ ಅದರ ನಂತರ ಅಡ್ಮಿಷನ್ ಆರ್ಡರ್ ಅಂತ ಸಿಗುತ್ತೆ. ಆ ಅಡ್ಮಿಷನ್ ಆರ್ಡರ್ ಏನಿದೆ ಅದ್ರ ಮೇಲೆ ನೀವು ಎಷ್ಟು ಫೀಸನ್ನು ಪೇ ಮಾಡಿದಿರಾ ಅದು ಕೂಡ ಮೆನ್ಷನ್ ಆಗಿರುತ್ತೆ. ಸೊ ನೀವು ಆನ್ಲೈನಲ್ಲಿ ಫೀಸನ್ನು ಪೇ ಮಾಡಿದ್ರೆ ನಿಮ್ಮ ಅಡ್ಮಿಷನ್ ಆರ್ಡರ್ ಏನಿದೆ ಅದೇ ಈ ಫೀಸ್ ಪೇಮೆಂಟ್ ರಿಸಿಪ್ಟ್ ಕೂಡ ಆಗಿರುತ್ತೆ. ಸೊ ಮುಂದೆ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ನೀವು ಹಾಕ್ತೀರ ಅಂತ ಹೇಳಿದ್ರೆ ಆ ಟೈಮಲ್ಲಿ ಈ ಅಡ್ಮಿಷನ್ ಆರ್ಡರ್ ಏನಿದೆ ಅದರ ಜೆರಾಕ್ಸ್ ಅನ್ನ ಇಟ್ಕೊಂಡಿರಿ. ಆ ಜೆರಾಕ್ಸ್ ಏನಿದೆ ಅದನ್ನೇ ನೀವೇನು ಮಾಡ್ಬೋದು, ಮುಂದೆ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕುವಂಥ ಟೈಮಲ್ಲಿ ಈ ಫೀಸ್ ಪೇಮೆಂಟ್ ರಿಸಿಪ್ಟ್ ಕೇಳ್ತಾರಲ್ವಾ ಅದಕ್ಕೆ ಯೂಸ್ ಮಾಡ್ಕೋಬಹುದು. ಸೊ ಆ ಅಡ್ಮಿಷನ್ ಆರ್ಡರ್ ಏನಾಗಿರುತ್ತೆ ಅದು ಫೀಸ್ ಪೇಮೆಂಟ್ ರಿಸಿಪ್ಟ್ ಆಗಿರುತ್ತೆ ಆನ್ಲೈನಲ್ಲಿ ಫೀಸನ್ನು ಪೇ ಮಾಡಿದಂತಹ ವಿದ್ಯಾರ್ಥಿಗಳಿಗೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಅಥವಾ ಅದನ್ನು ತೆಗೆದುಕೊಂಡು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಕಂಪ್ಲೀಟ್ ಮಾಡ್ಬೋದು. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.